ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಗ್ ಬಿರಿಯಾನಿನ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ತೋರಿಸ್ತೀನಿ. ಓಕೆನಾ? ನೋಡ್ತಾ ಹೋಗಿ. ತುಂಬಾ ಚೆನ್ನಾಗಿರುತ್ತೆ, ಮನೇಲೇ ಮಾಡ್ಕೊತೀನಿ. ಸೊ ಇವಾಗ ಮಿಕ್ಸಿ ಜಾರ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನೋಡಿ. ತೊಳೆದಿಟ್ಕೊಂಡಿರೋ ಕಾಯಿ ಆಯಿತಾ, ಒಂದು ಅರ್ಧ ಹೋಳಷ್ಟು, ಅಂದರೆ ಅರ್ಧ ಹೋಳು ಇಲ್ಲ, ಇದರಲ್ಲಿ ಒಂದು ಕಾಲು ಭಾಗಷ್ಟು ತುರಿದಿಟ್ಕೊಂಡಿದ್ದೆ. ಸೊ ಇವಾಗ ಅದನ್ನು ಹಾಕ್ತಾಯಿದ್ದೀನಿ. ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಸೊ ಇಷ್ಟು ಲವಂಗ, 2 ಏಲಕ್ಕಿ, ಚಕ್ಕೆ, ಸ್ವಲ್ಪ ಮೆಣಸಿನ್ಕಾಳನ್ನ ಹಾಕ್ಕೊತಾ ಇದ್ದೀನಿ. ನಂತರ ಕೊತ್ತಂಬರಿ ಕಾಳನ್ನ ಹಾಕೊಳ್ಳೋಣ. ಕೊತ್ತಂಬರಿ ಕಾಳು ಒಂದು 2 ಸ್ಪೂನ್ ಹಾಕ್ಕೊತೀನಿ, ಯಾಕಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಬೇಕು ನಾನು. ಸೊ ಇಷ್ಟು ಸಾಕು, ಓಕೆನಾ? ನಂತರ ನೋಡಿ, ಹಸಿಮೆಣಸು, ಸ್ವಲ್ಪ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಓಕೆನಾ? ಎಲ್ಲ ಸಿಪ್ಪೆ ತೆಗೆದಿಟ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದನ್ನು ಕೂಡ ಹಾಕ್ಕೊತೀನಿ. ನಂತರ ಸ್ವಲ್ಪ ಅರಿಶಿಣ, ಓಕೆನಾ? ಇಷ್ಟು ಅರಿಶಿಣ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನಂತರ ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿದೆ ಅಲ್ವಾ, ಇದನ್ನು ಕೂಡ ಹಾಕ್ಕೊತೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡಾಯಿತು ನೋಡಿ, ಈ ರೀತಿ ಮಸಾಲೆ, ಓಕೆನಾ? ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಇಷ್ಟೆಲ್ಲ ಗರಂ ಮಸಾಲೆ, ಸೋಂಪು, ಸ್ಟಾರು, ಲವಂಗ, 2 ಏಲಕ್ಕಿ, ಸ್ಪೈಸಿಗೆ ಸ್ವಲ್ಪ ಏನು ಹೇಳೋದು, ಫ್ಲೇವರ್ಗೆ ಹಾಕ್ತಾಯಿದ್ದೀನಿ. ಹಾಗೆ 2 ಬಿರಿಯಾನಿ ಎಲೆ, ಓಕೆನಾ? ಸೊ ಇವಾಗ ಈರುಳ್ಳಿ ಇದೆ ಅಲ್ವಾ, ಇದನ್ನು ಹಾಕೋಣ. ಸೀದೋಗೋ ತನಕ ಬಿಡಬೇಡಿ, ಯಾಕಂದರೆ ಸೋಂಪು ಹಾಕಿರ್ತೀವಲ್ಲ, ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ಸೊ ಬೇಗ ಈರುಳ್ಳಿನ ಹಾಕ್ಕೊಳ್ಳಿ ಎಣ್ಣೆಗೆ, ಓಕೆನಾ? ನೋಡಿ, ಪರಿಮಳ ಎಷ್ಟು ಚಂದ ಬರುತ್ತೆ ಅಂತೀರಲ್ಲ, ಅದು ಹಾಕಿರ್ತೀವಲ್ಲ, ಸ್ಟಾರು, ಸೋಂಪು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ತೊಗೋಬೇಕಾಗತ್ತೆ, ತೆಳ್ಳಗೆ ಹೆಚ್ಕೊಳ್ಳಿ. ಸೊ ಇದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕೋಣ, ಬೇಗ ಏನು ಹೇಳೋದು, ಕೆಂಪಾಗುತ್ತೆ ಹೇಳಿ, ಬೇಗ ಫ್ರೈ ಆಗುತ್ತೆ ಹೇಳಿ, ಓಕೆನಾ? ಇದು ಸ್ವಲ್ಪ ಕೆಂಪಾಗಲಿ. ಸೊ ಎಲ್ಲ ಇವಾಗ ಮಸಾಲೆನೂ ರೆಡಿ ಇದೆ, ಮೊಟ್ಟೆ ಕೂಡ ರೆಡಿ ಇದೆ, ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಅಕ್ಕಿನ ತೊಳೆದು ನೆನೆಸಿಟ್ಕೊಳ್ಳೋಣ. ಅಷ್ಟರಲ್ಲಿ ಈರುಳ್ಳಿ ಫ್ರೈ ಆಗುವಷ್ಟರಲ್ಲಿ 3 ಲೋಟ ಹಾಕ್ಕೊತೀನಿ. 2, 3, ಒಂದು ಸ್ವಲ್ಪ ಹಾಕ್ಕೊತೀನಿ ಎಕ್ಸ್ಟ್ರಾ, ಅಷ್ಟೇ. 3 ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಲ್ವ, ಇದನ್ನು ವಾಶ್ ಮಾಡಿ ಸ್ವಲ್ಪ ನೆನೆಯಕ್ಕಿಡೋಣ. ಅಷ್ಟರಲ್ಲಿ ಅದು ಒಗ್ಗರಣೆ ಆದ ನಂತರ ಅಕ್ಕಿನ ಆ್ಯಡ್ ಮಾಡಿದರೆ ಆಯಿತು. ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಓಕೆನಾ? ನೋಡಿ, ಮೊಟ್ಟೆ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಮೊಟ್ಟೆ ಬೇಯಿಸಿದ ಮೇಲೆ ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ, ಓಕೆನಾ? ಅಂದರೆ ಮಸಾಲೆ ಎಲ್ಲ ಒಳಗಡೆ ಹೋಗುತ್ತೆ ಹೇಳಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಕೂಡ ರೆಡಿ ಇದೆ. ಇವಾಗ ಈರುಳ್ಳಿನೂ ಆಯಿತು, ಫ್ರೈ ಆಯಿತು ಆಲ್ರೆಡಿ, ಓಕೆ, ಇಷ್ಟು ಸಾಕು. ಇವಾಗ ಟೊಮೆಟೊನ ಹಾಕೋಣ. ತೆಳ್ಳಗೆ ಎತ್ಕೊಂಡಿದ್ನಲ್ಲ, ಟೊಮೆಟೊ ಕೂಡ ಹಾಕ್ಕೊತೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದು ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಈಗ
ಪುದೀನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ, ಅಕ್ಕಿ ಎಲ್ಲ ಹಾಕಾದ್ಮೇಲೆ ಆಯಿತಾ. ಇಷ್ಟನ್ನು ಹಾಕಿ ಮತ್ತೊಂದು ಸಲ ತಿರ್ಸ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿಣ ಹಾಕ್ಕೊತೀನಿ. ನಂತರ ಸ್ವಲ್ಪ ಮನೇಲೇ ಮಾಡಿಟ್ಕೊಂಡಿದ್ನಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದೊಂಚೂರು 1 ಸ್ಪೂನಷ್ಟು, ಯಾಕಂದರೆ ಆಲ್ರೆಡಿ ನಾವು ಮಿಕ್ಸಿ ಜಾರ್ಗೆ ಹಾಕಿದ್ದೀವಲ್ವ, ಇಷ್ಟು ಹಾಕ್ತಾಯಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟೇ, ಇವಾಗ ಇದಾಗಿದೆ. ನಾನು ಇವಾಗಾದರೂ ಅಕ್ಕಿ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಮಸಾಲೆ ಹಾಕಿದ್ರೆ ಆ್ಯಡ್ ಮಾಡ್ಕೋಬೋದು. ನಾನು ಇವಾಗ ಅಕ್ಕಿ ಹಾಕಿ ಇವಾಗ ರುಬ್ಬಿಟ್ಕೊಟ್ಟಿದ್ವಲ್ಲ ಮಸಾಲೆ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಚೆನ್ನಾಗಿ ಅದು ಮಿಕ್ಸ್ ಆಗಲಿ. ಇವಾಗ ಅದು ಮಿಕ್ಸಿ ಇತ್ತಲ್ವ, ಅದು ನೀರೆಲ್ಲ ಹಾಕ್ಕೊಳ್ತೀನಿ. ಸ್ಲೋ ಇಟ್ಕೊಳ್ಳಿ, ಮೀಡಿಯಮ್ ಇಟ್ಕೊಳ್ಳಿ ಗ್ಯಾಸ್ನ. ಸೊ ಇದಕ್ಕೆಲ್ಲ ನೀರು ಹಾಕಿ ಇವಾಗ ಎಷ್ಟು ನೀರು ಬೇಕು ಅದನ್ನು ನಾನಿವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಟ್ಕೊಂಡಿದ್ದೀನಿ ಆಯಿತಾ. ಸೊ ಅಳತೆನ ಹೀಗೆ ಮಾಡಿ ನೋಡಿ, ಇಲ್ಲಿ ತನಕ ಬರಬೇಕು. ಸ್ವಲ್ಪ ಜಾಸ್ತಿ ಬಂದರೂ ಓಕೆ, ಇಷ್ಟು ನೋಡಿಕೊಂಡ್ರೆ ಆಯಿತು. ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮೊಟ್ಟೆನ ಹಾಕಿ 2 ವಿಸಲ್ ಕೂಗಿಸ್ಬಿಟ್ರೆ ನಮ್ಮ ಎಗ್ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಸೊ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ, ಎಷ್ಟು ಬೇಕೋ ಅಷ್ಟು. ಟೇಸ್ಟ್ ನೋಡ್ಕೊಳ್ಳಿ ಇವಾಗಲೇ, ಉಪ್ಪು ಕರೆಕ್ಟಾಗಿದೆಯೋ ಇಲ್ವ ಹೇಳಿ, ಇಲ್ಲಾಂದರೆ ಆಮೇಲೆ ಹಾಕೋದಕ್ಕಾಗಲ್ಲ. ಸೊ ಈಗ ಮಾಡಿ. ನಾನಿಲ್ಲಿ ಎಕ್ಸ್ಟ್ರಾ ಬಿರಿಯಾನಿ ಮಸಾಲ ಏನೂ ಕೂಡ ಹಾಕ್ಕೊಳ್ತಾ ಇಲ್ಲ. ನೀವು ಬೇಕಿದ್ದರೆ ಎಗ್ ಬಿರಿಯಾನಿ ಮಸಾಲ ಆಗಲಿ ಅಥವಾ ಚಿಕನ್ ಬಿರಿಯಾನಿ ಮಸಾಲ ಬೇಕಿದ್ದರೆ ಪೌಡರ್ನ ಹಾಕ್ಕೋಬೋದು. ಯಾಕಂದ್ರೆ ನಾನು ಮಸಾಲೆ ಹಾಕಿರೋದ್ರಿಂದ ಜಾಸ್ತಿ ಏನಾಗುತ್ತೆ, ಮಸಾಲೆ ಆಗಿಬಿಡತ್ತೆ ಹೇಳಿ ನಾನೇನು ಹಾಕ್ತಾಯಿಲ್ಲ. ಸೊ ಇಷ್ಟನ್ನೇ ನಿಮ್ಗೆ ತೋರಿಸಿದ್ನಲ್ವ, ಇಷ್ಟನ್ನೇ ಹಾಕ್ಕೊಳ್ತಾ ಇರೋದು ನಾನು. ಸೊ ಇವಾಗ ಇದು ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ಕೊತೀನಿ ಇರಿ. ಓಕೆ, ಉಪ್ಪೆಲ್ಲ ಕರೆಕ್ಟಾಗಿದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಮೇಲೆ ಮೊಟ್ಟೆ ಹಾಕ್ಕೊಳ್ಳೋಣ ಆಯಿತಾ. ಅಲ್ಲಿ ತನಕ ಮುಚ್ಚಿಡೋಣ. ಒಂದು ಸ್ವಲ್ಪ ಕುದಿ ಬಂದಮೇಲೆ ಮೊಟ್ಟೆನ ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬಿಡಿದ್ರೆ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ಮುಚ್ಚಿಲ್ಲ, ಓಕೆನಾ, ಇಷ್ಟೇ ಮುಚ್ಚಿದ್ದೇನೆ. ಸ್ವಲ್ಪ ಕುದಿ ಬಂದಮೇಲೆ, ಯಾಕಂದರೆ ಪಾತ್ರೆಯಲ್ಲಿ ಮಾಡ್ತಾ ಇಲ್ಲಲ್ವ ನಾವು, ಸೊ ಪಾತ್ರೆಯಲ್ಲಿ ಮಾಡಿದ್ರೆ ತಿರುಗಿಸ್ಬೋದು, ತಳ ಹಿಡಿದ್ಬಿಡತ್ತೆ. ಕುಕ್ಕರ್ ಅಲ್ವಾ, ಒಂದು ಸಲ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟೆ ವಿಸಿಲ್ ಆದಮೇಲೆ ತೆಗೆಯೋದು. ಹಾಗಾಗಿ ಹೀಗೆ ಮಾಡಿದ್ರೆ ಸ್ವಲ್ಪ ತಳ ಹಿಡಿಯಲ್ಲ, ಯಾಕಂದರೆ ಅಕ್ಕಿ ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಈ ರೀತಿ ಸ್ವಲ್ಪ ಒಂದು ಕುದಿ ಬಂದಮೇಲೆ ಮುಚ್ಚಿ ಮೊಟ್ಟೆ ಎಲ್ಲ ಹಾಕಿ ಮುಚ್ಚಿಟ್ಬಿಡ್ತೀನಿ. ಸೊ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ, ನಿಮಗೆ ತೋರಿಸ್ತೀನಿ ಹೇಗಾಗತ್ತೆ ಅಂತ. ಸೊ ಇವಾಗ ಕುದೀತಾ ಇದೆ, ಓಕೆನಾ. ಒಂದು ಸಲ ಹೀಗೆ ತಿರುಗಿಸ್ಬಿಟ್ಟು ಮೊಟ್ಟೆನ ಹೀಗೆ ಸುತ್ತ ಹಾಕಿ ತಿರ್ಸಕ್ಕೆ ಹೋಗ್ಬಾರ್ದು, ಓಕೆನಾ. ಸೊ 2 ವಿಸಲ್ ಆಗೋ ತನಕ ಕಾಯೋಣ. ಬಿರಿಯಾನಿ ಆಗಿದೆ, ಹೇಗಿದೆ ಅಂತ ನೋಡೋಣ. ನೋಡಿ, ವಾವ್, ಸೂಪರಾಗಿ ಬಂದಿದೆ. ಸೊ ಇವಾಗ ಈ ಎಗ್ಗೆಲ್ಲ ತೆಗೆದು ಮಸಾಲೆನೆಲ್ಲ ಸರಿಯಾಗಿ
ಫುಲ್ ಕಲಸೋಣ.